ಕರವೇ ಅಧ್ಯಕ್ಷ ನಾರಾಯಣಗೌಡಗೆ ಮತ್ತೆ ಶಾಕ್ ಆಗಿದೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೇರೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಮತ್ತೆ ಪೊಲೀಸರು. 2017ರ ಪ್ರಕರಣ ಸಂಬಂಧ ಮತ್ತೆ ಜೈಲು ಪಾಲಾಗಿದ್ದಾರೆ ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡ. ಮೊನ್ನೆ ನಾವು ಗಮನಿಸಿದ್ವಿ, ಕನ್ನಡ ನಾಮಫಲಕಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಇಂಗ್ಲಿಷ್ ನಾಮಫಲಕಗಳನ್ನ ತೆಗೆದುಹಾಕಬೇಕು, ಕನ್ನಡವನ್ನ ಅಲ್ಲಿ ಪ್ರಮುಖವಾಗಿ ಕಾಣುವಂತೆ ಮಾಡಬೇಕು, ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು ಕರವೇ ಅಧ್ಯಕ್ಷ ನಾರಾಯಣಗೌಡ ಹಾಗೂ ಅವರ ಬೆಂಬಲಿಗರು. ಅದಾದ ನಂತರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ತು, ಹೊರಗಡೆ ಬಂದ್ರು. ಹೊರಗಡೆ ಬಂದ ತಕ್ಷಣವೇ 2017ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರನ್ನ ಜೈಲು ಪಾಲು ಮಾಡಲಾಯಿತು, ಅರೆಸ್ಟ್ ಮಾಡಲಾಯಿತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಹೊರಗಡೆ ಬರ್ತಾರಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. 2017ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾರಾಯಣಗೌಡರನ್ನ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತನೇ ಮತ್ತೆ ಅರೆಸ್ಟ್ ಮಾಡಿಬಿಟ್ರು. 30ನೇ ACMM ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ. ಜಾಮೀನು ಬಗ್ಗೆ ಇವತ್ತು ಆದೇಶ ಬರುತ್ತೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು.